ಅಕ್ಷರ ದಾಮ್ಲೆ ಸರ್, ನಿದ್ರೆ ಮಾಡದ ನಗರವನ್ನ ನೋಡೋದಕ್ಕೊಂದು ಚಂದ. ಪ್ರತಿ ಕ್ಷಣವೂ ಕೂಡ ಲೈಟಿಂಗ್ನಿಂದ ಅಲಂಕೃತಗೊಂಡಿರುವಂತಹ ಬೆಂಗಳೂರು ಸಿಟಿ ಚಂದದ ಸಿಟಿ. ಅಲ್ಲಿ ಡಿಸ್ಕೋತೆಕ್ ಪಬ್ಗಳಿರಲಿ, ಕ್ಲಬ್ಗಳಿರಲಿ, ಅದರಲ್ಲಿ ತಪ್ಪೇನಿದೆ ಅನ್ನುವಂತಹ ವಾದಕ್ಕೆ ಏನು ಉತ್ತರ ಕೊಡ್ತೀರಾ ಸರ್? ಅದೇ ಸಾಧಾರಣ ಈಗ ನಮ್ಮ ಸೋಷಿಯಲ್ ಸೈಕಾಲಜಿನಲ್ಲಿ ಒಂದು ಶಬ್ದ ಇದೆ, ಲೈಟ್ ಇಫೆಕ್ಟ್ ಅಂತ. ಅಂದರೆ ನಮಗೆ ಯಾವಾಗ ಈ ಜಗಮಗ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಆಗ್ತದೋ ಆವಾಗ ನಮಗೆ ಅದು ಹೆಚ್ಚು ಅಟ್ರಾಕ್ಟಿವ್ ಅಂತ ಕಾಣಿಸ್ತದೆ. ಒಂದು ಮಾತು ಹೇಳಬೇಕು, ಈಗ ರಾತ್ರಿ ಆದ ಕೂಡಲೇ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯತೆ ಇರುವಂಥದ್ದು ಒಂದು ಒಳ್ಳೆಯ ವಿಷಯ, ಯಾಕೆಂದರೆ ಅದು ಒಂಥರ ಸೋಷಿಯಲ್ ಪ್ರೊಟೆಕ್ಷನನ್ನು ತೋರಿಸ್ತದೆ. ಆದರೆ ಹಾಗಂತ ಅದನ್ನೇ ಒಂದು ಸೆನ್ಸರಿ ಓವರ್ಲೋಡ್ಗೋಸ್ಕರ, ಅಂದರೆ ಪಬ್ಗೆ ಹೋದಾಗ ಏನು ಮಾಡ್ತಾರೆ, ಅಲ್ಲಿ ಹೋಗಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾರೆ, ಸಿಗರೇಟ್ ಸೇವನೆ ಮಾಡ್ತಾರೆ, ಆಮೇಲೆ ಒಂದಷ್ಟು ಡ್ಯಾನ್ಸ್ ಮಾಡ್ತಾರೆ, ಒಂದಷ್ಟು ಸೆನ್ಸರಿ ಓವರ್ಲೋಡ್ ಆಗ್ತಾ ಇರ್ತದೆ. ಸೊ ನಿದ್ದೆ ಮಾಡೋ ಟೈಮ್ನಲ್ಲಿ ಇಷ್ಟೆಲ್ಲ ಇಂಟಾಕ್ಸಿಕೇಶನ್ ಮಾಡ್ಕೋಬೇಕಾ ಅನ್ನುವಂಥದ್ದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಈಗ ನಾವು ಸಾಧಾರಣವಾಗಿ ಏನು ಹೇಳ್ತೇವೆ, ಸೇಫ್ಟಿ ಪ್ರಶ್ನೆ ಬಂದಾಗ ಮಧ್ಯರಾತ್ರಿಯಲ್ಲೂ ಒಬ್ಬ ಹೆಣ್ಣುಮಗಳು ಏಕಾಂಗಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಅದು ಸೇಫ್ ಅಂತ, ಆ ಸಮಾಜ ಸೇಫ್ ಅಂತ ಅರ್ಥ. ಅದು ಇರಬೇಕು. ಆದರೆ ಹಾಗಂತ ಸೇಫ್ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ನಾವು ಪಬ್ಗೆ ಹೋಗ್ಬೇಕಾ ಅನ್ನುವಂಥ ಪ್ರಶ್ನೆನೂ ನಾವು ಕೇಳ್ಕೊಳ್ಬೇಕು. ಈಗ ಉದಾಹರಣೆಗೆ ಮುಂಬೈಯಲ್ಲಿ ಒಂದು ಒಳ್ಳೆಯ ಒಂದು ಆರ್ಟ್ ಫೌಂಡೇಶನ್ ಒಂದು ಹೊಸ ಇದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಾ ಇದೆ. ಇಡೀ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅಂದ್ರೆ ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ ಹಿಂದೆನೂ ಆಗ್ತಾ ಇದ್ದಂಥದ್ದು ಇವೆಲ್ಲ. ಉದಾಹರಣೆಗೆ ನಾವು ಕರಾವಳಿ ಪ್ರದೇಶದಲ್ಲಿ ನೋಡಿದ್ರೆ ಯಕ್ಷಗಾನ ಇಡೀ ರಾತ್ರಿ ಆಗ್ತಾ ಇತ್ತು. ಸೊ ಇಡೀ ರಾತ್ರಿ ಅಲ್ಲಿ ಗಂಡಸರು ಹೆಂಗಸರು ಕುಟುಂಬ ಸಮೇತರಾಗಿ ಹೋಗ್ತಿದ್ದಂಥದ್ದು. ಸೊ ರಾತ್ರಿ ಹೋಗ್ತಾ ಇದ್ದಾರೆ ಅಂದ ತಕ್ಷಣ ಅದ್ರ ಬಗ್ಗೆ ಒಂದು ಕಳಂಕವನ್ನು ಸೃಷ್ಟಿ ಮಾಡೋ ಬದಲು ಪಬ್ಗೆ ಯಾಕೆ ಹೋಗ್ತಾರೆ, ಪಬ್ನಲ್ಲಿ ಸಿಗುವಂಥದ್ದೇನಿದೆ ಮತ್ತು ಅಲ್ಲಿ ಹೋದಾಗ ಅವರು ಯಾವ ರೀತಿಯಂಥ ವಿಷಯಗಳನ್ನು ಮಾಡ್ತಾರೆ ಅನ್ನೋದನ್ನು ನಾವು ಬಹಳ ಚರ್ಚೆ ಮಾಡಬೇಕು. ಮತ್ತೆ ಎಷ್ಟು ಫ್ರೀಕ್ವೆಂಟ್ ಆಗಿ ಹೋಗ್ತಾರೆ ಅಂತ. ಈಗ ಒಂದು ತಿಂಗಳಿಗೆ ಒಂದ್ಸರ್ತಿ ಹೋಗ್ತಾರಾ, 2 ತಿಂಗಳಿಗೆ ಒಂದ್ಸರ್ತಿ ಹೋಗ್ತಾರಾ, ಅಥವಾ ಪ್ರತಿ ವಾರ ಹೋಗ್ತಾರಾ, ವೀಕೆಂಡಲ್ಲೆಲ್ಲ ಹೋಗ್ತಾರಾ, ಅಥವಾ ವಾರದ ಮಧ್ಯದಲ್ಲೂ ಹೋಗ್ತಾರಾ? ಸೊ ಈ ಫ್ರೀಕ್ವೆನ್ಸಿಯನ್ನು ಕೂಡ ನಾವು ನೋಡ್ಬೇಕಾಗ್ತದೆ. ಯಾಕೆಂತಂದ್ರೆ ಇಷ್ಟೊಂದು ಸರ್ತಿ ಹೊರಗಡೆ ಹೋಗಿ ಬೇರೆ ಜನರ ಜೊತೆ ಮಿಂಗಲ್ ಆಗಿ, ಅದು ಕೂಡ ಎಷ್ಟೋ ಸರ್ತಿ ಅನ್ನೋನ್ ಪರ್ಸನ್ಗಳ ಜೊತೆ ಡ್ಯಾನ್ಸ್ ಮಾಡುವಂಥದ್ದು ಅಥವಾ ಅವ್ರ ಜೊತೆ ನೆಟ್ವರ್ಕ್ ಮಾಡುವಂಥದ್ದು, ಈ ಥರದ ವಿಚಾರಗಳೇನಿದೆ ಇದನ್ನೊಂದಷ್ಟು ನಾವು ಗಮನಿಸಬೇಕು ಅಂತ ಕಾಣ್ತದೆ ಅಂತ ನನಗನ್ನಿಸ್ತದೆ. ಎಸ್, ಥ್ಯಾಂಕ್ ಯು. ಮುಂದೆ ಮಾತನಾಡ್ತಾ ಹೋಗೋಣ. ಈಗ ಮತ್ತೆ ಅಗೈನ್ ರಂಗಲಕ್ಷ್ಮಿ ಮೇಡಮ್, ಶಾಲೆ ಕಾಲೇಜುಗಳಲ್ಲಿ ಮ್ಯಾಕ್ಸಿಮಮ್ ಅಂದರೆ ಏನು ಸಂಸ್ಕೃತಿ ಕಲಿಸ್ತೀವಿ? ಒಳ್ಳೆ ದಾರಿ ಹಿಡೀರಪ್ಪ, ಒಳ್ಳೆ ಬುದ್ಧಿ ಕಲೀರಪ್ಪ. ಆದರೆ ಈಗಿನ ಜೆನ್ಜಿಗೆ ಆ ಮಾತುಗಳು ಅರ್ಥ ಆಗ್ತಾ ಇಲ್ಲ. ಕಾರಣ ಯಾವುದೇ ಕ್ಷಣ ಬೇಕಾದರೂ ಪಥ ಬದಲಿಸಬಹುದಾದಂಥ ಸಂದರ್ಭದಲ್ಲಿದ್ದೀವಿ. ಹಾಗಾಗಿ ಎಲ್ಲೋ ಒಂದು ಕಡೆ ಪಠ್ಯಪುಸ್ತಕದಲ್ಲಿ ಕೇವಲ ಹ್ಯಾಂಡಿ ಎಟ್ ದ ಪೋಸ್ಟ್ ಆಫೀಸು, ಕೇವಲ ಪೈಥಾಗರಸ್ನ ಪ್ರಮೇಯ ಇದು ಮಾತ್ರ ಸಾಲದು, ಬೇರೊಂದು ಬೇಕು, ಬೇರೊಂದು ಹೊಸ ಕ್ಯಾಂಪೇನ್ ಶುರುವಾಗಬೇಕು. ಈಗ ಅನ್ಸುತ್ತಾ ನಿಮಗೆ? ಹೌದು, ಖಂಡಿತ ರೀ. ನಾವು ನಾರ್ಮಲ್ ಆಗಿ ನಮ್ಮ ಶಾಲೆಯಲ್ಲಿ ನಾನು ಏನೇ ಪುಸ್ತಕದಲ್ಲಿ ಏನೇ ಇದ್ರೂ ಸುತ್ತ ಏನು ನಡೀತಾ ಇದೆ ಅದ್ರ ಬಗ್ಗೆ ಅರಿವು ಕೊಡಬೇಕು. ಏನಕ್ಕೆ ಮಕ್ಕಳಿಗೆ ಪುಸ್ತಕದಲ್ಲಿ ಒಂದು ನೋಡ್ತಾ ಇರೋದು ಒಂದು ತುಂಬ ವ್ಯತ್ಯಾಸ ಆಗೋಗುತ್ತೆ. ಸೊ ನಾವು ಆ್ಯಕ್ಚುಲಾಗಿ ಇದಿರ್ತಲ್ಲ, BBMP ಜೊತೆ ಕೆಲವು ಪ್ರಾಜೆಕ್ಟ್ಸ್ ಮಾಡ್ತೀವಿ ನಾವು ಶಾಲೆಯಿಂದ. ಸೊಳ್ಳೆ ಓಡಿಸೋದು, ಶುಚಿಯಾಗಿ ಇಟ್ಕೊಳ್ಳೋದು, ಅದು ಇದೆಲ್ಲ ಏನೇನೋ ಮಾಡ್ತಾ ಇರ್ತೀವಿ. ಇವಾಗ ನೀವು ಇವತ್ತು ಕರೆದ ಮೇಲೆ ಪ್ರೋಗ್ರಾಮ್ಗೆ ನನಗೆ ತುಂಬ ಇದು ನೆಕ್ಸ್ಟ್ ಈ ಪ್ರಾಜೆಕ್ಟ್ ತೊಗೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಏನಂತಂದರೆ ಎಲ್ಲರಿಗೂ ಗೊತ್ತಿದೆ ಕುಡಿತದಿಂದ ಕಷ್ಟ ಇದೆ, ಕುಡಿತದಿಂದ ನಷ್ಟ ಇದೆ, ಆರೋಗ್ಯಕ್ಕೆ ಹಾನಿ, ಸಮಾಜಕ್ಕೆ ಹಾನಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೂ ಅವ್ರಿಗೆ ಗೊತ್ತಿದೆ, ಬಿಡೋಕ್ಕಾಗಲ್ಲ. ಇವಾಗ ಗೊತ್ತಿಲ್ಲದೆ ಬಿಡೋಕ್ಕಾಗಲ್ಲ, ಗೊತ್ತಿದೆ ಬಿಡೋಕ್ಕಾಗಲ್ಲ ಅಂಥದ್ರಲ್ಲೂ ಮನೆಯವ್ರಿಗೆಲ್ಲ ಕಷ್ಟ ಕೊಟ್ಕೊಂಡು ಎಲ್ಲರಿಗೂ ಕಷ್ಟ ಕೊಟ್ಕೊಂಡು ಇದ್ದಾರೆ. ಸೊ ಅದನ್ನು ಯಾವಾಗ ನಾವು ಸ್ಟೂಡೆಂಟ್ಸ್ಗೆಲ್ಲನೂ ನಾವು ಇದು ಪಾಠದಲ್ಲಿ ಹೇಳ್ತಾ ಇರ್ತೀವಿ, ಮತ್ತು ನಾವು ಆ್ಯಕ್ಚುಲಾಗಿ ಕರೆದು ಒಂದು ಇದೆಲ್ಲ ವರ್ಕ್ಶಾಪ್ ಎಲ್ಲ ಮಾಡ್ತಾ ಇರ್ತೀವಿ. ಬಟ್ ಇನ್ನೂ ಜಾಸ್ತಿ ಮಾಡ್ತಾ ಶಾಲೆಗಳಲ್ಲಿ ಒಂದು ನಾ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಶಾಲೆಯಲ್ಲೇ ಒಂದು 2 ಮಕ್ಕಳಿದ್ರು, ಟ್ವಿನ್ಸು. ತಂದೆ ತುಂಬ ಕುಡಿತಾಯಿದ್ರು. ತಂದೆ ತುಂಬ ಕುಡಿತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ತಾಯಿ ಕೆಲಸ ಮಾಡ್ತಾಯಿದ್ಲು. ಆ ಟ್ವಿನ್ಸಲ್ಲಿ ಒಬ್ಬ ಹುಡುಗ ಏನಾದ, ಇವಾಗ ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ದಾನೆ. ಅವನು ಯಾವುದೊಂದು ಇವಾಗ ಮ್ಯಾನೇಜರ್ ಆಗಿದ್ದಾನೆ ಯಾವುದೋ ಕಂಪ್ನಿನಲ್ಲಿ. ಇನ್ನೊಬ್ಬ ಮಗ ಕುಡಿತಾನೆ. ಅಂದರೆ ಒಬ್ಬನೇ ತಾಯಿ, ಅಂದರೆ ಕುಡ್ತದ್ದು ನೋಡಿ ಒಬ್ಬ ಅಂತೂ ಕೆಟ್ಟನಾ? ಕರೆಕ್ಟಾ? ಒಬ್ಬ. ಸೊ ಅವನ್ನ ನೋಡಿ ಇನ್ನೊಂದು 4 ಜನ ಕೆಡ್ತಾರಾ? ಸೊ ನೀವು ಏನೇ ಆದರೆ ಕುಡ್ತಾ ಅದೆಲ್ಲ ಕೆಲವ್ರಿಗೆ ಅದು ಹೌದು ನಾವು ಕುಡಿದ್ರೆ ಸಂತೋಷ ಇರ್ತೀವಿ ಅಂತ ಬಂದ್ಬಿಡುತ್ತೆ. ಆ ಒಂದು
ತಲೆಯಿಂದ ತೆಗಿಬೇಕು ಮಕ್ಕಳಿಗೆ. ಸೊ ಯುವಜನತೆಗೆ ಹೇಗೆ ಅಂತಂದರೆ, ಸೊ ದೆ ಹ್ಯಾವ್ ಮೋರ್ ಹ್ಯಾಪಿನೆಸ್. ನಾ ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಏನಕ್ಕೆ ಎಲ್ಲರೂ ಕುಡ್ತಾ ಅಥವಾ ಡ್ರಗ್ಗು ಅಥವಾ ಇದಕ್ಕೆ ಮೊಬೈಲಿಗೆ ಬೀಳ್ತಾರೆ ಅಂತಂದರೆ, ದೇ ಡೋಂಟ್ ನೋ ಹೌ ಟು ಯೂಸ್ ಎ ಸೆನ್ಸ್ ಆರ್ಗನ್ಸ್. ಮೇನ್ ಟೂಲ್ಸು ನಮ್ಮಲ್ಲಿರೋದು ಸೆನ್ಸ್ ಆರ್ಗನ್ಸು. ಆ 5 ಸೆನ್ಸ್ ಆರ್ಗನ್ಸು ಬ್ರೈನು ಮೈಂಡು ಯಾವಾಗ ಪ್ರಾಪರಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡ್ತೀವೋ, ಈ ಕುಡ್ತಾ ಅದೆಲ್ಲನೂ ಮುಂದೆನೇ ಬಾಟ್ಲ್ ಇಟ್ಟಿದ್ರು ಕುಡಿಯಲ್ಲ. ಸೊ ಯುವಜನತೆಗೆ ಏನಂತಂದರೆ, ಮೇನಾಗಿ ನಾವು ಈ ಕುಡಿಬೇಡ ಅದು ಮಾಡಬೇಡ ಅಂತ ಹೇಳಂಗಿಲ್ಲ. ಕುಡಿಬೇಡ ಅಂದರೆ ಕುಡಿಯೋದಕ್ಕೆ ಇಮೇಜ್ ಇದೆ, ಬೇಡ ಅನ್ನೋದಕ್ಕೆ ಇಮೇಜ್ ಇಲ್ಲ. ಬಾಟ್ಲದ ಇಮೇಜ್ ಇದೆ. ಸೊ ಯಾವುದು ಬ್ರೈನ್ ಇಲ್ಲ ಇಮೇಜ್ನಾಗ ಜ್ಞಾಪಿಸ್ಕೊಡುತ್ತೋ ಹೊರತು ಬೇಡ ಅನ್ನೋದಕ್ಕೆ ಜ್ಞಾಪಿಸ್ಕೊಡಲ್ಲ. ಸೊ ಅದರಿಂದ ನಾನೇನು ಹೇಳೋದು ಅಂದರೆ, ಸೊ ಸೆನ್ಸ್ ಆರ್ಗನ್ಸ್ನ ಕರೆಕ್ಟಾಗಿ ಯೂಸ್ ಮಾಡೋದು ಯಾವಾಗ ಕಲಿತಾರೋ, ಮೈಂಡ್ನ ಯಾವಾಗ ಯೂಸ್ ಮಾಡೋದು ಕಲಿತಾರೋ ಆವಾಗ ಖಂಡಿತ ಮುಂದೆ ಇದ್ರೂ ಕೂಡ ಯಾವುದೇ ದುಶ್ಚಟಕ್ಕೂ ಹೋಗಲ್ಲ. ಅದ್ರ ಜೊತೆಗೆ ಸರ್ಕಾರ ಮತ್ತು ಶಿಕ್ಷಣ ಇವುಗಳು ಅದು ಸರ್ಕಾರದಲ್ಲಿ ಶಿಕ್ಷಣ ಇದಿದೆಯಲ್ಲ, ಸಂಸ್ಥೆ ಇದೆಯಲ್ಲ, ಅವ್ರುಗಳೆಲ್ಲ ಏನು ಮಾಡಬೇಕು, ಒಂದು ಪಾಠದಲ್ಲೇನೆ ನಾಳೆ ಏನಾಗುತ್ತೆ ಇವಾಗ ನೋಡ್ತಾ ಇದ್ದಾರಲ್ಲ ಎಲ್ಲ ಅದೆಲ್ಲ ಹೇಳ್ಕೊಡ್ಬೇಕು. ಅದು ಹೇಳ್ಕೊಟ್ರೆ ನೀವು ನಂಬ್ತಿರೋ ಇಲ್ವೋ, ನಮ್ಮ 8th 9th ಮಕ್ಕಳು ಏನಕ್ಕೆ ಮ್ಯಾಮ್ ಅಷ್ಟೆಲ್ಲ ಹೇಳ್ತೀರಾ, ಎಲ್ಲ ಕಡೆನೂ ಪಬ್ಬು ಬಾರ್ ಇದೆಯಲ್ಲ ಫಸ್ಟ್ ಅದನ್ನು ಮುಚ್ಚಿ ಅಂತ ಕೇಳ್ತಾರಂತೆ. ಆಯಿತಾ, ಸ್ಕೂಲಲ್ಲಿ ಹೇಳಿದ್ರೆ ಅದನ್ನೆಲ್ಲ ಮುಚ್ಚಿ ಮ್ಯಾಮ್, ಅದನ್ನು ನಮಗೇನು ಹೇಳ್ತೀರಾ, ಬಂದು ಹೈಸ್ಕೂಲ್ ಮಕ್ಳಿಗೆ ಏನು ಹೇಳ್ತೀರಾ, ಸರ್ಕಾರಕ್ಕೆ ಹೇಳಿ ಅಂತ ಅಂದ್ಬಿಟ್ಟು. ಸರ್ಕಾರಕ್ಕೆ ನಾವು ಹೇಳೋ ಸ್ಥಿತಿಲಿಲ್ಲ, ಮಕ್ಳಿಗೆ ಹೇಳ್ಬೋದು ಹೊರತು ಸರ್ಕಾರಕ್ಕೆ ಹೇಳಲ್ಲ. ಸರ್ಕಾರ ಇದನ್ನು ಯೋಚನೆ ಮಾಡಬೇಕು. ಹೌದು, ಆರೋಗ್ಯ ಅಂತ ಹೇಳ್ತಾ ಇರ್ತಲ್ವ, ಉಚಿತ ಆರೋಗ್ಯ ಕೊಡಬೇಕು ಅಂತ. ಉಚಿತ ಆರೋಗ್ಯ ಇಲ್ಲಿಂದಾನೇ ಪ್ರಾರಂಭ ಆಗಬೇಕು. ಕರೆಕ್ಟಾ? ಯಾವಾಗ ನಿಮಗೆ ಗೊತ್ತಿದೆ, ಇವಾಗೆಲ್ಲರೂ ತುಂಬ ಎಲ್ಲ ಜಾಸ್ತಿ ಡಿಪ್ರೆಷನ್ ಆಗ್ತಾರೆ. ಒಂದು ಪ್ರೈಸ್ ಬಂದರೂ ಪಾರ್ಟಿ, ಒಂದು ಪ್ರೈಸ್ ಬರದೇ ಇದ್ರೂ ಪಾರ್ಟಿ, ಎಲ್ಲದಕ್ಕೂ ಪಾರ್ಟಿ ಅಂದ ತಕ್ಷಣ ಅಲ್ಲಿಗೆ ಹೋಗ್ತಾರೆ. ಸೊ ಫಸ್ಟು ಆ ಪಾರ್ಟಿನ ಬೇರೆ ರೀತಿಯೂ ಮಾಡ್ಬೋದು ಅಂತ ಒಂದು ತಿಳುವಳಿಕೆ ಕೊಟ್ಟರೆ ಆವಾಗ ಯುವಜನತೆಗೆ ಸ್ವಲ್ಪ ಇದ್ರ ಕಡೆ ಹೋಗೋದು ಕಮ್ಮಿ ಆಗುತ್ತೆ ಅನಿಸುತ್ತೆ. ಎಸ್ ಇನ್ನು ಸಪ್ನ ಮೇಡಮ್, ಈಗ ಒಂದು 10 ವರ್ಷದ ಹಿಂದಿನ ಅಂಕಿಅಂಶಗಳನ್ನು ಕೂಡ ನಾನು ತಗೊಂಡೆ. ಈಗಿನ ಪ್ರಸಕ್ತ ಅಂಕಿಅಂಶ, 10 ವರ್ಷದ ಹಿಂದೆ ಪಬ್ಗಳಲ್ಲಿ 3 ಜನ ಇದ್ದರೆ ಅದರಲ್ಲಿ ಒಬ್ಬರು ಕನ್ನಡದವರು ಇರೋದು ಬಹಳಷ್ಟು ಕಷ್ಟ ಅನ್ನಿಸ್ತಾ ಇತ್ತು. ಆದರೆ ಈಗೇನು ಗೊತ್ತಾ, ಪಬ್ಗಳಲ್ಲಿ ತದ್ವಿರುದ್ಧ. ಈಗ 3 ಜನದಲ್ಲಿ 2 ಅನ್ಯ ರಾಜ್ಯದವರು, ಒಬ್ಬರು ಕನ್ನಡದವರು ಇದ್ದೇ ಇರ್ತಾರೆ. ಸೊ ಎಲ್ಲ ಒಂದು ಕಡೆ ಪರರಾಜ್ಯದ ಈ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಏನು ಅನುಸರಣೆ ಮಾಡ್ತಾರೋ ಅಂಥವರಿಂದ ನಮ್ಮ ಕರ್ನಾಟಕ ಹಾಳಾಯ್ತಾ? ಸರ್, ಇನ್ಫ್ಲೂಯೆನ್ಸ್ ಆಗೋದು ಎಸ್ ಕರೆಕ್ಟ್. ಯಾಕೆಂದರೆ ನೀವು ನಮ್ಮ ಮುಂದೆ ಕಣ್ಮುಂದೆ ಏನು ನಡೀತಿದೆ ಅದನ್ನು ನಾವು ವಿಲ್ ಟ್ರೈ ಟು ಅಡಾಪ್ಟ್ ಇನ್ ನಮ್ಮ ಲೈಫ್ ಸ್ಟೈಲಲ್ಲಿ. ಇವಾಗ ಎಲ್ಲ ನೋಡಿ ಫ್ರೆಂಡ್ಸ್ ಹೋಗ್ತಿದ್ದಾರೆ, ಸೊ ನನಗೂ ಅನ್ಸುತ್ತೆ ನಾನು ಯಾಕೆ ಹೋಗಬಾರ್ದು, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ. ನಾನು ಮೊದಲೇ ಹೇಳ್ದಂಗೆ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟ್. ಒಂದು ಥಿನ್ ಲೈನ್ ಇದೆ, ಯು ಶುಡ್ ಓವರ್ ಪಾಸ್ ದಟ್ ಲೈನ್. ನಮಗೆ ಗೊತ್ತು ಆ ಲೈನ್ ತನಕನೇ ನಾವು ಎಂಜಾಯ್ ಮಾಡಬೇಕು ಅಂತ ಇರಬೇಕು. ಅದೇ ನಾನು ಹೇಳಿದೆ, ಈಚ್ ಇಂಡಿವಿಜುವಲ್ ಹ್ಯಾಸ್ ಟು ಮೇಕ್ ದಟ್ ಮೈಂಡ್ ಅದು. ಸೊ ಹಾಗಾಗಿ ಅವರಿಂದ ಇನ್ಫ್ಲೂಯೆನ್ಸ್ ಆದ್ರೆ ಎಸ್ ಆದ್ವಿ, ಬಟ್ ಎಲ್ಲಿ ತನಕ ನೀನು ಅದನ್ನು ತೊಗೊಂಡು ಹೋಗ್ತೀಯಾ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯು. ಆಮೇಲೆ ನೀವು ಹೇಳ್ದಂಗೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ನಡುವೆ ನೋ ಸರ್, ಬಿಕಾಸ್ ದ ಎಂಟೈರ್ ದಟ್ ಜೆನ್ಸಿ ವಾಟ್ ಯು ಆರ್ ಟಾಕಿಂಗ್ ಅಬೌಟ್, ಈಗೆಲ್ಲ ದೇ ಆರ್ ಟರ್ನಿಂಗ್ ಇನ್ ಟು ಕಾಫಿ ಕಲ್ಚರ್ ಅಂತ ನೀವು ಅಬ್ಸರ್ವ್ ಮಾಡಿಬಿರೋದು. ಈಚ್ ಆ್ಯಂಡ್ ಎವ್ರಿ ರೋಡಲ್ಲಿ ಕೂಡ ನಿಮಗೆ ಒಂದು ಮನೆ ಇದೆ ಅಂದರೆ ಇಟ್ ಇಸ್ ಕನ್ವರ್ಟೆಡ್ ಇನ್ ಟು ಕೆಫೆ. ಯಾಕೆ? ಬಿಕಾಸ್ ದ ಯಂಗರ್ ಜನ್ರೇಷನ್ ಅವ್ರು ಸ್ವಲ್ಪ ಬುದ್ಧಿವಂತ ನಮಗಿನ ಅಂತ ಹೇಳ್ಬೋದು. ಬಿಕಾಸ್ ದೇ ಆರ್ ಆಲ್ರೆಡಿ ಇನ್ ಥಾಟ್ ಪ್ರೊಸೆಸ್ ಆಫ್ ಮುಂದೆ ಏನೋ ಆಗುತ್ತೆ ಈ ಥರ ಕಲ್ಚರ್ ಇದ್ರೆ ಅಂತ. ಐ ಥಿಂಕ್ ಕ್ವೈಟ್ ಒಂದು ರೇಷಿಯೋ ಆಫ್ ಪೀಪಲ್ ಹ್ಯಾವ್ ಬಿನ್ ಕನ್ವರ್ಟೆಡ್. ಅವ್ರಿಗೆ ಏನು ಮಾಡ್ತಾರೆ, ನಮಗೆ ಏನೋ ಸ್ವಲ್ಪ ಡಿಸ್ಕಷನ್ ಮಾಡಿ ಅಥವಾ ಒಬ್ಬರ ಜೊತೆ ನಾವು ವೈ ವಿ ಗೋ ಟು ಪಬ್ ಅಂದರೆ ಒಂದು ರಿಲ್ಯಾಕ್ಸೇಷನ್, ಇಲ್ಲಾಂದರೆ ಯು ಗೆಟ್ ಟು ಮೇಟ್ ಪೀಪಲ್ ಅಂತ. ಸೊ ನಮ್ಮ ಥಾಟ್ಸ್ ಶೇರ್ ಆಗಬಹುದು ಅಂಥದ್ದೆಲ್ಲ ಆಗುತ್ತೆ ಅಂತ 2 ಥರ ತೊಗೋಬೋದು. ಸೊ ಇವಾಗಿರೋ ಜನ್ರೇಷನ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ದೇ ಆರ್ ಟರ್ನಿಂಗ್ ಇನ್ ಟು ಕಾಫಿ ಕಲ್ಚರ್ ಥರ ಮಾಡ್ತಿದ್ದಾರೆ. ಸೊ ಅದಕ್ಕೆ ತುಂಬ ಕಾಫಿ ಶಾಪ್ಸ್ ಓಪನ್ ಆಗ್ತದೆ, ವೇರ್ ದೇ ಆರ್ ಮೀಟಿಂಗ್ ದೇರ್, ಡಿಸ್ಕಸಿಂಗ್ ದ ಪ್ರಾಜೆಕ್ಟ್ಸ್ ಆಗ್ಬೋದು, ಅಥವಾ ಏನೋ ಡ್ರಿಂಕ್ಸ್ ತೊಗೊಂಡ್ರು ಐ ಥಿಂಕ್ ದಟ್ ಗೋಯಿಂಗ್ ಫಾರ್ ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಅಂತ ನನಗನ್ನಿಸ್ತು. ಬಿಕಾಸ್ ದ ಮೋಸ್ಟ್ ಆಫ್ ದ ಜನ್ರೇಷನ್ ವಾಟ್ ಹ್ಯಾವ್ ಸೀನ್ ಇವಾಗ, ಸೊ ದೇ ಆರ್ ಕನ್ವರ್ಟಿಂಗ್. ದಟ್ ಈಸ್ ಒನ್ ವೇ ಗುಡ್ ಅಂತಲೇ ಹೇಳ್ಬೋದು. ಹಂಗಾದ್ರೆ ನಿಜ ಅದು ಒಳ್ಳೇದು. ಅವಾಗ ನಮ್ಮಿಂದ ಅಷ್ಟು ನಾವು ಪ್ರಯತ್ನ ಪಡೋ ಕೆಲಸ ಇರಲ್ಲ, ದೇ ಲೋನ್ಲಿ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ದಟ್ ಐ ಹ್ಯಾವ್ ಟು ಚೇಂಜ್, ದಿಸ್ ಇಸ್ ನಾಟ್ ದ ರೈಟ್ ಥಿಂಗ್ ಅಂತ. ಸೊ ಎಸ್, ಇನ್ಫ್ಲೂಯೆನ್ಸ್ ಆಗ್ತೀವಿ, ಬಟ್ ಯು ಹ್ಯಾವ್ ಟು ಗೋ ಇನ್ ಅ ರೈಟ್ ವೇ. ಎಸ್, ನಮ್ಮ ಎಚ್ಚರಿಕೆಯಿಂದ ನಾವಿರಬೇಕು. ಪ್ರತಿಭಾ ಮೇಡಮ್, ಈಗ IT ಟೆಕ್ಕಿಗಳ ಜೊತೆ ಯಾಕ್ರಪ್ಪ ನೀವು ವೀಕೆಂಡ್ಗೆ ಪಬ್ಬಿಗೆ ಹೋಗ್ತೀರಾ ಅಂತ ಕೇಳಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಬೇಕ್ರಿ ನನ್ನ ಮನಸ್ಸಿಗೂ ನನ್ನ ದೇಹಕ್ಕೂ ಅಂತಾರೆ. ಸರಿ, ರಿಲ್ಯಾಕ್ಸ್ ಆಗಿದ್ರೆ ಪರವಾಗಿರುತ್ತಿರಲಿಲ್ಲ, ಆದರೆ ಕೆಲ ಪಬ್ಗಳಲ್ಲಿ ಒಂದು ವಿಚಿತ್ರವಾದಂತಹ ಪರ್ಫಾರ್ಮೆನ್ಸ್ ತೋರಿಸ್ತಾರಂತೆ. ಅದೇನು ಅಂತ ಕೇಳಿದ್ರೆ ಒಂದು ವಿಚಿತ್ರ ಕ್ರೀಡೆ ಅದು. ಒಂದು ಡಬ್ಬಿಲಿ ಪೇಪರ್ಗಳನ್ನು ಹಾಕಿ ಕುಲುಕ್ತಾರಂತೆ. ಯಾರ ಹೆಸರು ಬರುತ್ತೋ, ನೀವು ಯಾರನ್ನ ಕರ್ಕೊಂಡು ಹೋಗಿರ್ತೀರ ನೋಡಿ, ನಿಮಗೆ ಯಾರು ಇಷ್ಟನೋ ಆ ಕಪಲ್ಸ್ನ ಜಾಯಿಂಟ್ ಮಾಡಿ ಡ್ಯಾನ್ಸ್ ಮಾಡಬೇಕು. ಅಂದರೆ ಯಾರ ಹೆಸರು ಬರುತ್ತೋ ಕಪಲ್ಸ್ಗಳು ಎಕ್ಸ್ಚೇಂಜ್ ಮಾಡಿ ನೀವು ಏನು ಬೇಕಾದ್ರೂ ಡ್ಯಾನ್ಸ್ ಮಾಡ್ಬೋದು. ಸೊ ಈ ತರಹದ ವಿಚಿತ್ರ, ಇದು ಪ್ರಾಕ್ಟಿಕಲ್ಲ ಅಲ್ಲ ಅನ್ನೋ ಐ ಆಮ್ ನಾಟ್ ಶೂರ್ ಬೆಂಗಳೂರಿನಲ್ಲಿ ಇದು ಇದೆಯಾ ಇಲ್ವಾ ಅನ್ನೋದು, ಬಟ್ ಈ ತರಹದೊಂದು ಸುದ್ದಿ.
ನೀವ್ ಹೇಳಿದ್ರೆ ಮೈ ಜುಮ್ ಅನ್ನತ್ತೆ ನಂಗೆ. ಆಕ್ಚುಲಿ ಇಲ್ಲ, ಕಾಲೇಜ್ ಸ್ಟೂಡೆಂಟ್ಸ್ ಆಗ್ಲಿ, ವರ್ಕ್ ಅಟ್ಮಾಸ್ಫಿಯರ್ಸ್ ಆಗ್ಲಿ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿ ಹೋಗಿರ್ಲಿ ಪರವಾಗಿಲ್ಲ. ಗಂಡ ಹೆಂಡತಿ ಹೋಗ್ಬಿಟ್ಟು ಹಿಂಗಾಯ್ತಂದ್ರೆ ಬಹಳ ಕಷ್ಟ ಆಗ್ಬಿಡತ್ತೆ. ಈ ತರ ಕಲ್ಚರ್ಸ್ ಯಾರ್ ನಿಜವಾಗ್ಲೂ ಮಾಡ್ತಾ ಇದಾರೆ ನಮ್ಗೆ ಗೊತ್ತಿಲ್ಲ. ನಮ್ ಮಾರಲ್ ಪೊಲೀಸಿಂಗ್ ಮಾಡ್ಬಾರ್ದು ಅಂತೇಳಿ, ಬಟ್ ಒಂದ್ ರೀತಿಯಲ್ಲಿ ಮಾರಲ್ ಪೊಲೀಸಿಂಗ್ ಇಲ್ಲಿ ಬೇಕೇ ಬೇಕಾಗತ್ತೆ. ಯಾಕಂದ್ರೆ ನೀವು ಎಂಟರ್ಟೈನ್ಮೆಂಟ್ ಆಗ್ಲಿ, ರಿಲ್ಯಾಕ್ಸೇಷನ್ ಆಗ್ಲಿ ಹೋಗಿ, ಬೇಡ ಅನ್ನಲ್ಲ ನಿಮ್ಗೆ, ಕೆಲವು ಲಿಮಿಟೇಷನ್ ಅಲ್ಲಿ ಇರ್ಲಿ. ಬಟ್ ಇದೊಂಥರ ಏನಂದ್ರೆ ಹದ ದಾಟಿ ಹೋಗ್ದಂಗ್ ಕಾಣ್ತಾ ಇದೆ. ಯಾಕಂದ್ರೆ ಕಪಲ್ಸ್ ಎಕ್ಸ್ಚೇಂಜಿಂಗ್ ಅಂದ್ರೆ ಹೇಳಿದೀನಿ, ವೆಸ್ಟರ್ನ್ ಕಲ್ಚರ್ಸ್ ಅಲ್ಲಿ ಬಹಳ ಇದೆ. ನಮ್ ಇಂಡಿಯಾದಲ್ಲೂ ಕೆಲವು ಕಡೆ ನಾನು ಕೇಳಿದಾಗ ಬಹಳ ಆಶ್ಚರ್ಯ ಪಟ್ಟಿದ್ದೆ. ಬಟ್ ಅದು ಒಂದ್ ಸೆಕ್ಷನ್ ಬೇರೆ ಇತ್ತು. ಬಟ್ ಈ ಪಬ್ಸ್ ಅಲ್ಲೇ ಅದು ಬರ್ತಾ ಇದೆ ಅಂತಂದ್ರೆ ಒಂಥರ ನನ್ಗೆ ಹೆದರಿಕೆ ಆಗ್ತಾ ಇದೆ. ನೀವು ಈ ಪ್ರಶ್ನೆ ನನಗೆ ಕೇಳಿದೀರಾ? ನನ್ಗೆ ಐ ಪಾರ್ಟ್ ಆಫ್ ದ ಸೀನಿಯರ್ ಸಿಟಿಸನ್ ಕ್ಯಾಟಗರಿ. ನನ್ಗೆ ನನಗೆ ಒಂಥರ ಅನ್ಸ್ಬಿಡ್ತೇನೆ ಕೇಳಿ. ಯಾಕಂದ್ರೆ ನಮ್ಗೆ ಯಾವಾಗಿದ್ರು ಯಾರ ಜೊತೆ ನಾವು ಸ್ನೇಹ ಬೆಳೆಸ್ಕೊಂಡಿರ್ತೀವೋ ಅವ್ರ ಕೊನೆ ಲೈಫ್ ಟೈಮ್ ವರ್ಗು ಅದೇ ಸ್ನೇಹ ಅಂತ ಅನ್ಕೊಂಡ್ ಮನೋಭಾವನ ಬೆಳ್ಕೊಂಡಿರೋದು, ಏನೋ ಒಂದು ಎಂಟರ್ಟೈನ್ಮೆಂಟ್ ಅಂತ ಹೋಗಿ ಅಲ್ಲಿ ಅಂತದ್ರಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ಬಹಳ ಮುಖ್ಯ, ಎಲ್ಲಿ ಯಾವ ತರ ನಿಮ್ಗೆ ಕರೆಕ್ಟ್ ಆಗಿ ಎಂಟರ್ಟೈನ್ಮೆಂಟ್ ಸಿಗತ್ತೋ ಅಲ್ಲಿ ಹೋಗಿ. ನಾವ್ ಯಾಕಂದ್ರೆ ಯಾವ್ದೇ ಸ್ಕೂಲ್ ಕಾಲೇಜ್ ಹೋಗ್ಬೇಕಾದ್ರೂ ನಾವೇನ್ ಮಾಡ್ತೀವಿ, ರಿಸರ್ಚ್ ಮಾಡ್ಕೊಂಡು ಹೋಗ್ತೀವಲ್ವಾ, ಎಲ್ಲಿ ಹೆಂಗಿರತ್ತೆ ಅಂತ. ಇಲ್ಲಿ ಹೋಗ್ಬೇಕಾದ್ರೆ ಅವ್ರೆಲ್ಲ ರಿಸರ್ಚ್ ಮಾಡ್ಕೊಂಡೇ ಹೋಗಿರ್ತಾರೆ. ಅವ್ರಿಗೆ ಅಂತ ಎಂಟರ್ಟೈನ್ಮೆಂಟ್ ಬೇಕು ಅಂತಾನೆ ಹೋಗಿರ್ತಾರೆ ಬಹುಶಃ, ನಾನು ಅನ್ಕೊಂಡ್ರಂಗೆ. ನಾನು ತಪ್ಪಿದ್ರೆ ಕ್ಷಮಿಸ್ಬೇಕು. ಬಟ್ ಈ ತರ ಆಗ್ಲೇಬಾರ್ದು. ಮೊದ್ಲೇ ನಾವ್ ಅಂತೀವಿ ಪಬ್ಗಳಲ್ಲಿ ಹೋದಾಗ ಕುಡಿಬಾರ್ದು, ಡ್ರಗ್ಸ್ ತಗೊಳ್ಬಾರ್ದು, ಸಿಗರೇಟ್ ಸೇದ್ಬಾರ್ದು ಅಂತ ನಾವ್ ಹೇಳ್ತೀವಿ. ಅಲ್ಲಿ ಆಗೋದೇ ಅದು. ಬಟ್ ಅದ್ರ ಮೇಲೆ ಇಂಥದ್ದು ಇದನ್ನ ನೀವ್ ಹೇಳ್ತಿರೋದು ಬಹಳ ಚಿಕ್ಕದ ಅನ್ಸತ್ತೆ. ಇದಕ್ಕಿಂತ ಜಾಸ್ತಿ ಏನಾದ್ರು ಆಯ್ತಂದ್ರೆ ನಮ್ ಸಂಸ್ಕೃತಿ ನಾವ್ ಮಾಡ್ಕೊಂಡಂಗೆ ಬಹುಶಃ ಇಂಥದ್ದು ಎಲ್ಲೋ ಇಂಥಲ್ಲಿ ಆಗ್ತಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನಾವು ಲೀಗಲಿ ಅಥವಾ ಸರ್ಕಾರದಿಂದ ಸ್ಟಾಪ್ ಹಾಕ್ಲೇಬೇಕಾಗತ್ತೆ. ಯಾಕಂದ್ರೆ ಇದು ನೀವು ಹೇಳ್ತಿರೋದು ಕಾಣ್ತಿರೋದು ಬಹಳ ಚಿಕ್ಕ ಪಿಕ್ಚರ್. ಇದ್ರ ಹಿಂದ್ಗಡೆ ಇನ್ನೇನ್ ಆಗ್ತಾ ಇದೆ ನನಗ್ ಗೊತ್ತಿಲ್ಲ. ಸೊ ನನಗೆ ಈ ಪ್ರಶ್ನೆ ಕೇಳ್ಬಿಟ್ರೆ ನನ್ಗೆ ಏನ್ ಉತ್ತರ ಹೇಳಕ್ ಬರಲ್ಲ. ಬಟ್ ಒಂದೇ ಹೇಳ್ತೀನಿ, ಈ ತರ ಹಾಗೆ ಮಾಡೋದೇ ನಮ್ ಕರ್ತವ್ಯ ಅನ್ಸತ್ತೆ ಇವಾಗ. ನಾವು ಮಕ್ಳಿಗೆ ನಾವು ಹೇಳ್ಕೊಡ್ಬೇಕು. ನಮ್ ಮಕ್ಳ ಹತ್ರ ನಮ್ಮ ಮಾತು ಕೇಳಲ್ಲ. ಅಂದ್ರೆ ನನ್ ಮಕ್ಳೆಲ್ಲ ದೊಡ್ಡವರಾಗಿದ್ದಾರೆ, ಬಟ್ ಈಗಿನ ಜನರೇಷನ್ ಕೇಳಲ್ಲ. ಬಟ್ ಇದನ್ ಮಾಡ್ಬೇಡ, ಇದನ್ ಹೋಗ್ಬೇಡ ಅಂತ ಅನ್ನೋಕ್ಕಿಂತ ಸರಿಯಾಗಿ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಅವರೇ ಅರಿವಾಗೋ ತರ ನಾವು ಹೇಳ್ಕೊಡ್ಬೇಕು ಅಂತ ಅನ್ಸುತ್ತೆ. ಎಸ್, ಇನ್ನು ಹಲೋ ಜೆನ್ಜಿ, ನಿಮ್ಮ ಬಾಡಿ ಮತ್ತು ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ತುಟಿ ಮಧ್ಯೆ ಸಿಗರೇಟು, ಕೈಯಲ್ಲಿ ವೈನು, ಹೈ ಪಿಚ್ಚಲ್ಲಿ ಸಾಂಗು, ಇದು ಮಾತ್ರ ಅಲ್ಲ, ಇದಕ್ಕೂ ಹೊರತುಪಡಿಸಿದ ಮತ್ತೊಂದು ಪ್ರಪಂಚ ಇದೆ.